ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಜಿಬಿಎ ಆವರಣದ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ದಿಟ್ಟ ಮಹಿಳಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. 32 ಜನ ಮಹಿಳೆಯರಿಗೆ ದಿಟ್ಟ ಮಹಿಳಾ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಹಿರಿಯ ಚಿತ್ರನಟಿ ವನಯ್ ಪ್ರಸಾದ್ ವಿಶೇಷ ಮುಖ್ಯ ಅತಿಥಿಯಾಗಿದ್ದರು. ಇಲ್ಲಿ ನಟಿಯರೂ ಆದ ಜಯಪ್ರದಾ, ಊರ್ವಶಿ, ಮಹಾಲಕ್ಷ್ಮಿ, ಹಾಗೆ ಪ್ರಮೀಳಾ ಜೋಶಾಯ್, ಹಾಗೆ ಗಾಯಕಿ ಮಂಜುಳಾ ಗುರುರಾಜ್ ಸೇರಿದಂತೆ 32 ಜನರಿಗೆ ಪ್ರಶಸ್ತಿ ಲಭಿಸಿದೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅಮೃತರಾಜ್ ಜೈ ಕರ್ನಾಟಕ, ಧನ್ಯವಾದಗಳು. ಮಹಿಳಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ಒಬ್ಬೊಬ್ಬರು ಸಹ ನಮ್ಮ ಏನು ಅಧಿಕಾರಿಗಳು ಸಂಘ ವತಿಯಿಂದ ನಮ್ಮ ಎಂಪ್ಲಾಯಿ ಅಸೋಸಿಯೇಷನ್ ಹಾಗೆ ಎಲ್ಲ ಪಾಲಿಕೆ ಅಧಿಕಾರಿಗಳ ಸಂಘ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ದಿನಾಚರಣೆಯಲ್ಲಿ ಆಗಮಿಸಲಿದೆ. ತಾವು ಮಧ್ಯರಿ ತಮಗೆಲ್ಲರಿಗೆ ನಾನು ಮೊದಲನೇದಾಗಿ ವಂದಿಸುತ್ತೇನೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಆಗಮಿಸತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿ ಮಹಿಳೆಯರೇ, ನಮ್ಮ ಕಾರ್ಪೊರೇಷನ್ ಎಲ್ಲ ಸಹೋದ್ಯೋಗಿಗಳೇ, ಕಾರ್ಪೊರೇಷನಿನ ಅಧಿಕಾರಿ ಸಂಘದ ಅಧ್ಯಕ್ಷರು ನಮ್ಮ ಅಮೃತರಾಜ್ ಅವರೇ, ಶರಾಶರಿ ಅವರೇ, ಸಂಘ ಅವರೇ, ವಿಶೇಷವಾಗಿ ಶ್ರೀಮತಿ ವಿನಯ ಪ್ರಸಾದ್. ಐ ಜಸ್ಟ್ ಲಿಸನ್ ಟು ಯು ಮ್ಯಾಮ್ ಆ್ಯಂಡ್ ಐ ವಾಸ್ ಡ್ಯಾಮ್ ಥ್ರಿಲ್ಡ್ ಟು ಹಿಯರ್ ಯುವರ್ ದ ವೇ ಯು ಸ್ಪೋಕ್ ವಾಸ್ ಸೋ ನೈಸ್. ಅದಕ್ಕೆ ವಿಶೇಷವಾಗಿ ತಮಗೆ ಸಹ ಧನ್ಯವಾದಗಳು. ಆಗಮಿಸ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು. ಮೊದಲಾಗಿ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಬಹಳ ವಿಶೇಷ ಭವ್ಯವಾಗಿ ಕಟ್ಟಿದಂಥ ಕಟ್ಟಡ. ಸಾಧನೆಗಳು ಮಾಡಿದ್ದಾರೆ. Today I am honored here on the occasion. I am feeling so proud that too in Bangalore we are here and on the celebration of the strengthening of the women, the courageous women, the achievements of women across the world. Today we are discussing. Women are not only the foundation of the families, but she is the community welfare, and she is started her home with little steps and lead to the society and to the nation in a better way. India has been inspired by ಅವಕಾಶ ಇದ್ರಷ್ಟೇ ಸಾಲದು, ಎಷ್ಟು ಅರೇಂಜ್ಮೆಂಟ್ಗಳಾಗಬೇಕು ಅದಕ್ಕೆ, ಅಥವಾ ಈ ಥರದ ಒಂದು ಕಾರ್ಯಕ್ರಮವನ್ನ ಜಿಬಿಎನಲ್ಲಿ ಹಾಕೊಳ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ತಯಾರಿ ನಡೆಸಿರ್ಬೇಕು. ಅದನ್ನ ಎಲ್ಲವನ್ನೂ ಮಾಡುವಂತಹ ದಿಟ್ಟತನ ಇರುವಂತಹ ಅಮೃತರಾಜ್ ಅವರಿಗೂ, ಷಡಕ್ಷರಿ ಅವರಿಗೂ ಮತ್ತು ಅವರ ತಂಡಕ್ಕೂ